ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡು ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡು. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತೇನು ರೆಸಿಪಿ ಅಂದ್ಕೊಳ್ತಾ ಇದ್ದೀರಾ? ಅವು ಬೇಳೆ ಎರಡು ಥರ ಬೇಳೆ ಹಾಕ್ಬಿಟ್ಟು ದಂಟಿನ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಕಂಡ್ರಿ. ಸ್ವಲ್ಪ ವೆರೈಟಿಯಾಗೇ ಮಾಡಿದ್ದೀನಿ, ಯಾಕಂದರೆ ತೊಗರಿ ಬೇಳೆ ಯಾರೂ ಹಾಕಲ್ಲ. ಆದರೆ ನಾನು ಸೇರಿಸ್ಬಿಟ್ಟು ಮಾಡಿದ್ದೀನಿ ಈ ಸರಿ. ಯಾವ ಥರ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ವಿಡಿಯೋ ಲಾಸ್ಟ್ ತನಕ ನೋಡಿ, ಒಂದು ಲೈಕ್ ಅಂತೂ ಕಂಪಲ್ಸರಿ ಕೊಡಿ. ಇನ್ನು ಫಸ್ಟು ನಾನು ಬೇಳೆ ಎರಡು ಥರ ಬೇಳೆ ಅಂತ ಹೇಳಿದ್ನಲ್ಲ, ತೊಗರಿ ಬೇಳೆ ಮತ್ತು ಅವರೇ ಬೇಳೆ ಎರಡು ನೀಟಾಗಿ ತೊಳ್ಕೊಂಡು, ಸ್ವಲ್ಪ ತೊಗರಿ ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ವಿಸಿಲ್ ಬಂದಮೇಲೆ ಬೇಳೆ ಚೆನ್ನಾಗಿ ಬೆಂದಿತ್ತಲ್ಲ, ಅದೆಲ್ಲ ಒಂದು ಪಾತ್ರೆಗೆ ನೀರು ಬೇಳೆ ಎಲ್ಲ ಬಗ್ಸ್ಕೊಬಿಟ್ಟು ಮತ್ತು ಅದೇ ಕುಕ್ಕರ್ಗೆ ನಾನು ದಂಟಿನ ಸೊಪ್ಪು ಎಳೆದು ಕಂಡು ಚೆನ್ನಾಗಿತ್ತು ಸೊಪ್ಪಂತೂ. ಅದೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ. ಇನ್ನು ಅದಕ್ಕೆ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಒಂದೆರಡು ಚೆನ್ನಾಗಿ ಹಣ್ಣಾಗಿರೋದು, ಕೊತ್ತಂಬರಿ ಸೊಪ್ಪು, ನೀರು ಒಂದು 4 ಲೋಟ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಒಣಮೆಣ್ಸಿನ್ಕಾಯಿ ಒಂದು 4 ಹಾಕ್ಬಿಟ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 4 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಇನ್ನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ವಿಜಿಲ್ ಹಾಕ್ಬಿಟ್ಟು ಒಂದು ಸ್ಟವ್ ಮೇಲೆ ಇಕ್ಕಿ ನಮಗೆ 2 ವಿಸಿಲ್ ಬಂದರೆ ಸಾಕು. ಸೊಪ್ಪು ಎಷ್ಟೊತ್ತು ಬೇಯಬೇಕು ಹೇಳಿ, ಬೇಗನೆ ಬೆಂದೋಗ್ಬಿಡುತ್ತೆ. 2 ವಿಸಿಲ್ ಬಂದರೆ ಸಾಕು. ನೋಡಿ, ಈ ಮಟ್ಟಿಗೆ ಸೊಪ್ಪು ಬೆಂದಿದೆ, ನಮಗೆ ಸಾಕು ಇಷ್ಟು ಮಾತ್ರ ಇದ್ದರೆ. ಇನ್ನು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿಗೆ ಸ್ವಲ್ಪ ಜೀರಿಗೆ ಎಂದು ಸೇರಿಸ್ಕೊಬಿಡ್ತೀನಿ. ಸೊಪ್ಪು ಸಾರಿಗೆ ಏನಿದ್ರು ಕೊಬ್ಬರಿ ಜೀರಿಗೆ ಬಿದ್ರೇ ಟೇಸ್ಟ್ ಸೂಪರಾಗಿರುತ್ತೆ. ಸೇರಿಸ್ಕೊಂಡಿದ್ದಾಗಿದ ತಕ್ಷಣ ಇನ್ನು ನೀರು ಒಂದರಲ್ಲಿ ಬೇಯಿಸ್ಕೊಂಡಿದ್ನಲ್ಲ, ಅದು ಬೇಳೆ ಸ್ವಲ್ಪ ರುಬ್ಕೊಳೋದಕ್ಕೆ ಗ್ರೇವಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಬೇಯಿಸಿದ ಬೇಳೆನ ಒಂದು 2-3 ಸೌಟು ಅಷ್ಟು ಸೇರಿಸ್ಕೊಂಡಿದ್ದೀನಿ ಕಣ್ರಿ. ಇನ್ನು ಅದು ಬೇಳೆ ಬೆಂದಿತ್ತಲ್ಲ, ಅದೇ ನೀರಿಗೆ ಸೊಪ್ಪು ಬೆಂದಿತ್ತಲ್ಲ, ಆ ನೀರು ಸೇರಿಸ್ಕೊಬಿಡ್ತಾ ಇದ್ದೀನಿ. ಇನ್ನು ಸೊಪ್ಪು ಮಿಕ್ಸಿಗೆ ಹಾಕೊಬಿಡೋಣ ನಾವು. ನೀರೆಲ್ಲ ಸೇರಿಸಿದ್ದಾಯಿತು. ಆ ಪಾತ್ರೆ ಸೈಡ್ಗೆ ಇಕ್ಬಿಟ್ಟು ಇನ್ನು ಸೊಪ್ಪು ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಾವು ಈ ಸೊಪ್ಪನ್ನ ಮಿಕ್ಸಿಗೆ ಹಾಕೊಬಿಡೋಣ ಎಲ್ಲನೂ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ ಎಲ್ಲನೂ ತಣ್ಣಕ್ಕಾಗಿದ ತಕ್ಷಣ ನಾವೇನಿದೆ ಮಿಕ್ಸಿ ಜಾರು ಅದಕ್ಕೆ ಹಾಕೊಬಿಡೋಣ ಕಣ್ರಿ. ನಾವು ಉಪ್ಪೊಂದು ಹಾಕೋಬೇಕಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲ ಸೇರಿಸಿದ್ವಿ ನಾವು. ಮಿಕ್ಸಿ ಜಾರ್ಗೆಲ್ಲ ಸೇರಿಸಿದ್ದಾಗಿದ ತಕ್ಷಣ 1-1.5 ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿ ರುಬ್ಕೊಂಡೆ ಸೊಪ್ಪನ್ನ. ಇನ್ನು ಬೇಯಿಸಿದ್ನಲ್ಲ, ಆ ನೀರೆಲ್ಲ ಇದಕ್ಕೆ ಸೇರಿಸ್ಕೊಬಿಡ್ತೀನಿ. ಫಸ್ಟ್ ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ ಸಿಂಪಲಾಗೊಂದು. ಸ್ಟವ್ ಹಚ್ಚಿ ಪಾತ್ರೆ ಇಕ್ಕಿ, ನಾನು ಸ್ಕಿಪ್ಪಾಗಿ ಹೋಗಿದೆ ಕಂಡು ಎಣ್ಣೆ ಹಾಕೋದು, ಸಾಸಿವೆ ಸಿಡಿಯೋದೆಲ್ಲ ಸ್ಕಿಪ್ಪಾಗಿದೆ ವೀಡಿಯೋ. ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಒಂದು 4 ಜಜ್ಜಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರ್ ಸೊಪ್ಪು ಸಾಂಬಾರಿಗೆ ಅಂತ. ಇನ್ನು ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ, ಅದು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಕಣ್ರಿ. ಇನ್ನು ಒಣಗಿದ ಕರಿಬೇವಿನ ಸೊಪ್ಪೆ ಕಣ್ರಿ ಹಾಕಿದ್ದು, ಹಸಿದಿರಲಿಲ್ಲ. ನೀವು ಹಸಿದಿದ್ರೆ ಹಸಿದು ಹಾಕ್ಕೊಂಬಿಡಿ. ಚೆನ್ನಾಗಿತ್ತು ಕಣ್ರಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಿರುತ್ತೆ ತೊಗರಿಬೇಳೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಯಾರಾದ್ರೂ ತೊಗರಿಬೇಳೆ ಹಾಕ್ಬಿಟ್ಟು ದಂಟಿನ ಸೊಪ್ಪು ಸಾರು ಮಾಡಿದ್ರು ಅವರೆಲ್ಲ ಒಂದು ಕಾಮೆಂಟ್ ಕೊಡಿ. ಇನ್ನು ಒಗ್ಗರಣೆಗೆ ಹಾಕಿದೆ, ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಸೊಪ್ಪುದು ಗ್ರೇವಿ, ಅದೆಲ್ಲ ಹಾಕ್ಕೊಬಿಟ್ಟು ಇನ್ನೊಂದು ಸರಿ ಒಗ್ಗರಣೆ ಎಲ್ಲ ಹಿಡಿಯೋ ತನಕ ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ನೀರಂತೂ ವೇಸ್ಟ್ ಮಾಡಿಲ್ಲ. ಬೇಳೆ ಬೆಂದಿರೋ ನೀರು, ಸೊಪ್ಪು ಬೆಂದಿರೋ ನೀರು ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರು ಆ್ಯಡ್ ಮಾಡ್ಕೊತೀನಿ ಕಂಡು ಸಾರಿಗೆ. ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಸರಿ ಕಲಿಸ್ಕೊಬಿಡೋಣ ಒಂದ್ಸರಿ. ಆ ಬೇಳೆ ಬೆಂದಿತ್ತಲ್ಲ, ಅದು ಬೇಳೆ ನೀರು ಎಲ್ಲ ಸೇರಿಸ್ಕೊಬಿಟ್ಟಿದ್ದೀನಿ. ನಾವು ಇನ್ನೇನು ನೀರೇನು ಸೇರಿಸೋಂಗಿಲ್ಲ ಎಕ್ಸ್ಟ್ರಾ. ಇದೇ ನೀರೇ ನಮ್ಗೆ ಸಾಕಾಗುತ್ತೆ. ನೋಡಿ, ಗಟ್ಟಿಯಾಗಿದೆ, ತಿಕ್ಕಾಗೂ ಇದೆ ಸೊಪ್ಪು ಸಾರು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಿಟ್ಬಿಟ್ಟು ಸ್ವಲ್ಪ ಕುದಿಯೋ ತನಕ ಬಿಟ್ಬಿಡೋಣ ಕಣ್ರಿ ನಾವು. ಚೆನ್ನಾಗಿ ಕುದಿಬೇಕು ಇನ್ನು ಸಾರು ಅಷ್ಟೇ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ, ದೋಸೆಗೂ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಯಾಕಂದರೆ ತೊಗರಿಬೇಳೆ ಸೇರಿಸಿದ್ದೀವಲ್ಲ, ಸಾರಂತೂ ಬೊಂಬಾಟಾಗಿತ್ತು, ಗಟ್ಟಿಯಾಗಿತ್ತು. ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಇದ್ರಾಗೆ ರಿವ್ಯೂ ತೋರಿಸೋಣ ಅಂದರೆ ನಾನು ಮರ್ತೇ ಹೋಗಿದ್ದೀನಿ ಕಣ್ರಿ. ನೋಡಿ, ಗಟ್ಟಿಯಾಗಿದೆ. ಬೇಳೆಗಳು ಅಲ್ಲಲ್ಲಿ ಸಿಗುತ್ತೆ. ಬೇಳೆ ಕಾಳು ಅನ್ನೋದು ಬಂದ್ಬಿಡುತ್ತೆ ಯಾಕೋ ಇತ್ತೀಚೆಗೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ ಸೊಪ್ಪು ಸಾರು ಸೂಪರಾಗಿತ್ತು ಕಂಡು. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.